ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ದಿವಸ ಈ ಉರಿ ಬಿಸಿಲಿನಾಗ ದೇಹಕ್ಕೆ ತಂಪು ಕೊಡುವಂತಹ ಅನ್ನಕ್ಕೆ ಜೊತೆಗೆ ಒಳ್ಳೆ ಕಾಂಬಿನೇಷನು ಮಜ್ಜಿಗೆ ಸಾರು ಮಾಡಿ ತೋರಿಸ್ತಾನೆ. ಇವಾಗ ನೋಡ್ರಿ, ಒಂದು ಪಾತ್ರೆ ಇಟ್ಟನಿ, ಎಣ್ಣೆ ಹಾಕನು, ಸಾಸಿವೆ ಹಾಕನು. ಸಾಸಿವೆ ಚಿಟಪಟ ಅಂದ್ಲಿ, ಒಂದೆರಡು ಕಡಲೆಬೇಳೆ ಹಾಕನು, ಒಂದೆರಡು ಉದ್ದಿನಬೇಳೆ ಹಾಕನು. ಈ ಥರ ಮಾಡಿ ನೋಡಿರಿ, ನೀವು ಎಷ್ಟು ಟೇಸ್ಟ್ ಆಕ್ಕೈತಿ ಮತ್ತು ಭಾರಿ ರುಚಿಯಾಗಿರ್ತೈತಿ. ಒಂದು ಒಣಮೆಣ್ಸಿನ್ಕಾಯಿ, ಒಂದು ಕಡ್ಡಿ ಕರಿಬೇವು, ಇದ್ರಾಗ ಯಾವುದೂ ಸ್ಕಿಪ್ ಮಾಡಬೇಡ್ರಿ. ಇದೇ ಥರ ಮಾಡ್ಕೊಂಡು ಊಟ ಮಾಡಿರಿ. ಪದೇ ಪದೇ ಮಾಡ್ಕೋತೀರಿ. ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿ ಹಾಕೇನಿ. ಇದನ್ನು ಹಸಿ ಸ್ಮೆಲ್ ಹೋಗೋವರೆಗೆ ಬಾಡಿಸ್ಕೊಳೋಣ. ಇದು ಸಣ್ಣ ಉರಿ ಇಟ್ಟು ಬೇಯಿಸ್ತಾ ಇರಲಿ. ಈಗ ಇಂಪಾರ್ಟೆಂಟ್ ಅಂದರೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಬೇಕು ನೋಡಿರಿ. ಇಲ್ಲೇ ಈ ಮಜ್ಜಿಗೆ ಸಾರಿಗೆ ಅಷ್ಟೇ ಇವಿಷ್ಟು ಮೆಣಸಿನ್ಕಾಯಿ ಹಾಕಾಕತ್ತಿಲ್ಲ, ನಾನು ಮಾಡಿ ಇಟ್ಕೋತೇನೆ. ಖಾಲಿ ಆಗೈತಿ. ಒಂದು ಹಿಡಿ ಮೆಣಸಿನ್ಕಾಯಿ, ಕೊತ್ತಂಬರಿ ಕಡ್ಡಿ ಹಾಕೇನಿ ನಾನು. ಒಂದು ಕಡ್ಡಿ ಕರಿಬೇ, ಕೊತ್ತಂಬರಿ ಹಿಂದೆ ಎಳೀದು ಬಡ್ಡಿ ಮಠ ಇರ್ತೈತಲ್ಲ, ಅದನ್ನ ವೇಸ್ಟ್ ಮಾಡಬಾರ್ದು. ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡೋಕೆ ಅದನ್ನ ಹಾಕಿ ರುಬ್ಬಿಟ್ಕೋತೀನಿ. ಬೆಳ್ಳುಳ್ಳಿ ಒಂದೆರಡು ಗಡ್ಡಿ ಬೆಳ್ಳುಳ್ಳಿ, ಶುಂಠಿ ಇಷ್ಟು ಹಾಕಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳೋಣ. ಇದು ಬೆಂದು ರೆಡಿ ಆಗೈತಿ. ಈಗ ಸಣ್ಣ ಉರಿ ಇಟ್ಟನಿ. ಈ ಪೇಸ್ಟ್ ಒಂದು ಸ್ವಲ್ಪ ಇದ್ರಾಗ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೆ ಬಾಡಿಸ್ಕೋಬೇಕು. ಗ್ರೈಂಡ್ ಮಾಡ್ಕೊಂಬಂದು ಇದಕ್ಕೆ ಹಸಿ ಪೇಸ್ಟ್ ಹಾಕ್ತಾನೆ ನೋಡಿರಿ. ಈ ಥರ ತರಿಯಾಗಿರ್ಬೇಕು. ಇದು ಎಲ್ಲ ಪಲ್ಯಗಳಿಗೂ ಬರ್ತೈತಿ. ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಈ ಒಗ್ಗರಣೆ ಒಳಗೆ ಹಾಕಿ ಚೆಂದ ಬೇಯಿಸ್ಕೊಂಬಿಡೋಣ. ಮೀಡಿಯಮ್ ಖಾರ ಮಾಡ್ತಾನೆ ನಾನಿಲ್ಲಿ. ಇಷ್ಟು ಸಾಕು. ಇದೇ ಒಗ್ಗರಣೆ ಒಳಗೆ ಚಿಟಿಗೆ ಅರಿಶಿಣ ಪುಡಿ ಹಾಕ್ರಿ. ಇದು ಒಗ್ಗರಣೆ ಸ್ವಲ್ಪ ಆರಬೇಕು. ಅರಿಶಿಣ ಪುಡಿ ಹಾಕಿದ್ದು ಬಂದಿಲ್ಲ, ಅರಿಶಿಣ ಪುಡಿ ಹಾಕ್ರಿ ಚಿಟಿಗೆ. ಆನಂತರ ಈ ಮಜ್ಜಿಗೆ ಕಡ್ಕೊಳೋಣ. ಒಂದು ಲೋಟ ಮೊಸರು ಹಾಕಿ, ಒಂದು ಲೋಟ ನೀರು ಹಾಕಿ, ಒಂದು ಲೋಟ ಗಟ್ಟಿ ಮೊಸರಿಗೆ 2 ಲೋಟ ನೀರು ಹಾಕಿ ಚಲೋ ಹೊತ್ನಂಗೆ ಬುರುಗು ಬರ್ಬೇಕು. ಹಿಂಗೆ ನೊರೆ ಬರ್ಬೇಕು. ಮೇಲೆ ನೊರೆ ಬರೋವರೆಗೆ ಕಡಿಬೇಕು. ನೋಡಿರಿ, ರೆಡಿ ಆಯ್ತು ಮಜ್ಜಿಗೆ. ಈಗ ತೆಳ್ಳಗಿರಬಾರ್ದು. ಅನ್ನಕ್ಕೆ ಊಟ ಮಾಡೋಕ್ಕೆ ಗಟ್ಟಿ ಇರ್ಬೇಕು. ಸ್ವಲ್ಪ ಅತಿ ಗಟ್ಟಲ್ಲ, ಅತಿ ತೆಳಗಲ್ಲ. ಇಲ್ಲಿ ತೋರಿಸ್ತಾ ಇದ್ದೇನೆಲ್ಲ ಹಿಂಗಿರಬೇಕು. ಇದಕ್ಕೆ ಒಗ್ಗರಣೆ ಆರಿಂದ ಹಾಕಿಬಿಟ್ರೆ ರೆಡಿ ಆಯ್ತು ನೋಡಿರಿ ನಮ್ಮ ಮಜ್ಜಿಗೆ ಸಾರು. ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿ ಮೇಲೆ ಕೊತ್ತಂಬರಿ ಹಾಕಿಬಿಟ್ರೆ ಮುಗೀತು, ರೆಡಿ ಆಯಿತು. ಈಗ ಇದು ಮುಗಿದಿಂದ ಇನ್ನೊಂದು ವಿಡಿಯೋ ತೋರಿಸ್ತೀನಿ. ಇದ್ರಾಗ ನಾನು ಮೊಸರು ಮೆಣಸಿನ್ಕಾಯಿ ಮಾಡೋ ವಿಡಿಯೋ ತೋರಿಸ್ತೀನಿ ನೋಡಿರಿ. ಯಾರೆಲ್ಲ ನೋಡತ್ತೀರಿ, ನನ್ನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ನೀವು ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಮತ್ತು ಇನ್ನೊಂದು, ನಂದು ಹೊಸ ಚಾನಲ್ ಸ್ಟಾರ್ಟ್ ಮಾಡೀನಿ. ಒಂದೇ ಒಂದು ವಿಡಿಯೋ ಹಾಕೀನಿ. VK All in One ಅನ್ನುವಂತಹ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಅದನ್ನು ಎಲ್ಲರೂ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ನೋಡಿರಿ, ಮಜ್ಜಿಗೆ ಸಾರು ರೆಡಿ ಆಯಿತು. ಇವಾಗ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋಣ ಬರ್ರಿ. VK All in One ಅಂತ ಹೊಡೀರಿ, ಅಲ್ಲಿ ಬರ್ತತಿ. ಚಾನಲಿಗೆ ಭೇಟಿ ಕೊಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ, ಈಗ ಇಂಥ ಫ್ರೆಶ್ ಮೆಣಸಿನ್ಕಾಯಿ 1 kg ಮೆಣಸಿನ್ಕಾಯಿ ಮಾಡೇನಿ ನಾನಿಲ್ಲಿ. ಇವನ್ನ ನಡುವು ಸೀಳ್ಕೋಬೇಕು. ಸೀಳ್ಕೊಂಡು ಇಷ್ಟು ಮೆಣಸಿನ್ಕಾಯಿ ಸ್ವಚ್ಛ ತೊಳೆದು ನಡುವೆ ಸೀಳ್ಕೊಂಡು ಇಟ್ಕೊಂಡೇನಿ. ಉಪ್ಪು ಹಾಕೋಣ. ಇದಕ್ಕೆ ಉಪ್ಪು 1-2 ಹಿಡಿ ಉಪ್ಪು ಹಾಕೋಣ 1 kg ಮೆಣಸಿನ್ಕಾಯಿಗೆ. ಒಂದು ಅರ್ಧ ಸ್ಪೂನ್ ಹಿಂಗೆ ಹಾಕೋಣ.
ಈ ಮಜ್ಜಿಗೆ ಸಾರಿದ್ದಾಗ, ಮೊಸರನ್ನಿದ್ದಾಗ ಈ ಮೆಣಸಿನ್ಕಾಯಿ ಊಟಕ್ಕೆ ಬೇಕು. ಸಿಹಿ ಊಟ ಇದ್ದಾಗ, ಹಬ್ಬ ಹುಣ್ಣಿಮ್ಯಾಗ ಮೆಣಸಿನ್ಕಾಯಿ ಬೇಕು ಊಟದ ತಟ್ಟಿಗೆ. ಭಾಳ ರುಚಿ ಇರ್ತಾವೆ. ನೀವು ಮಾಡ್ಕೊರಿ ನೋಡಿರಿ. ಇದನ್ನ ಚೆಂದಾಗಿ ಮಿಕ್ಸ್ ಮಾಡ್ತಾನೆ. ಆಮೇಲೆ ಗಟ್ಟಿ ಮಜ್ಜಿಗೆ ಹಾಕ್ಬೇಕು. ಇದಕ್ಕೆ ಮಜ್ಜಿಗೆ ಹುಳಿ ಇರಬೇಕು, ಗಟ್ಟಿ ಮಜ್ಜಿಗೆ ಹಾಕಬೇಕು. ಇವೆಲ್ಲ ಮೆಣಸಿನ್ಕಾಯಿ ಮಜ್ಜಿಗೆ ಒಳಗೆ ನೆನಿಬೇಕು, ಈ ಥರ ಮುಳುಗಬೇಕು. ಇವತ್ತು ಕಲಿಸಿಟ್ಟೇನೆಲ್ಲ ಇದನ್ನು ಬೆಳಗ್ಗೆರ ಕಲಸ್ರಿ, ಮಧ್ಯಾಹ್ನ ಕಲಸ್ರಿ, ರಾತ್ರಿ ಕಲಸ್ರಿ. ಇದನ್ನು ಮುಚ್ಚಿಟ್ಟು ಬಿಡಬೇಕು. ಮರುದಿವಸ ಬೆಳಗ್ಗೆ ಬಿಸಿಲಿಗೆ ಹಾಕಬೇಕು. ಬಿಸಿಲಿಗೆ ಹಾಕಿ ಮತ್ತೆ ಬೆಳಗ್ಗೆ ಹಾಕಬೇಕು. ಸಾಯಂಕಾಲ ಬಂದು ಇದೇ ರಸದಾಗ ಮತ್ತೆ ಹಾಕಬೇಕು. ಆ ರಸ ಮುಗಿಯೋವರೆಗೂ ಬೆಳಗ್ಗೆ ಒಣ ಹಾಕಿ ಸಾಯಂಕಾಲ ಅದ್ರಾಗ ಹಾಕಬೇಕು. ನೋಡಿರಿ, ಈ ಥರ ಒಣಗಿದ ಮೆಣಸಿನ್ಕಾಯಿ ರೆಡಿ ಹಾಕೋ ಕರೆದು ತೋರಿಸ್ತೀನಿ. ಘಮ ಘಮ ಅಂತಾವು, ಭಾಳ ರುಚಿಯಾಗಿ ಕೆಲಸದಲ್ಲಿದು ವರ್ಷ ಇಡೀ ಇಟ್ಕೋಬೋದು. ಇವನ್ನ ಬೇಸಿಗೆ ಕಾಲದಲ್ಲಿ ಮಾಡಿಕೊಂಡು ಇವನ್ನ ಕರೆದು ತೋರಿಸ್ತೀನಿ. ರುಚಿಯಾಗಿ ಬಂದವು ನೋಡಿರಿ. ಎಷ್ಟು ಚೆನ್ನಾಗಿ 1 kg ಮೆಣಸಿನ್ಕಾಯಿ ರೆಡಿ ಆದವು. ಇವಾಗ ಈ ಮೆಣಸಿನ್ಕಾಯಿನ ಕರಿತಾನೆ ನೋಡಿರಿ. ಕೆಂಪಾಗೋವರೆಗೆ ಸಣ್ಣ ಉರಿ ಇಟ್ಟು ಕರಿಬೇಕು. ಕ್ರಿಸ್ಪಿಯಾಗಿ ಬರಬೇಕು. ಒಳ್ಳೆ ಟೇಸ್ಟ್. ಮೊಸರನ್ನ, ಮಜ್ಜಿಗೆ ಅನ್ನ, ಹೋಳಿಗೆ ಊಟಕ್ಕೆ ಹೇಳಿ ಮಾಡಿಸ್ತಂಥ ಕಾಂಬಿನೇಷನ್. ಮಸ್ತ್ ಮೆಣಸಿನ್ಕಾಯಿ ಬೇಕೇ ಬೇಕು ನೋಡಿರಿ. ಏನು ಸೂಪರಾಗಿ ಬಂದವು. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ಹೊಸ ರೆಸಿಪಿಯಿಂದ ಸಿಗ್ತೇನೆ ಎಲ್ಲರಿಗೂ. ಅಲ್ಲಿವರೆಗೆ ಬಾಯ್ ಬಾಯ್.